ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಒಂದು ಸೂಪರ್ ಆಗಿರುವ ಒಂದು ಆರೋಗ್ಯಕರವಾದ ಒಂದು ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಇದು ಚಿಕ್ಕವರಿಗೂ ದೊಡ್ಡವರಿಗೂ ತುಂಬಾ ಹೆಲ್ದಿಯಾಗಿರುವ ಜ್ಯೂಸು. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 4ರಿಂದ 5 ಬಾದಾಮನ್ನು ಹಾಕೋತಾ ಇದ್ದೀನಿ, ಮತ್ತು ಒಂದು 4ರಿಂದ 5 ಗೋಡಂಬಿಯನ್ನು ಹಾಕೋತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ನಾನು ಇಲ್ಲಿ ವಾಲ್ನಟ್ ಹಾಕೋತಾ ಇದ್ದೀನಿ ನೋಡಿ, ಮತ್ತು ಒಂದು ಸ್ವಲ್ಪ ಪಿಸ್ತಾ. ಇವಾಗ ನಾನು 1 ಸ್ಪೂನಷ್ಟು ಇಲ್ಲಿ ಪಂಪ್ಕಿನ್ ಸೀಡ್ಸನ್ನು ಹಾಕೋತಾ ಇದ್ದೀನಿ, ಮತ್ತು 1 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ನಾವು ನೀರನ್ನು ಹಾಕ್ಕೊಂಡು ಇದು ಒಂದು ಸ್ವಲ್ಪ ನಾವು ಚೆನ್ನಾಗಿ ತೊಳೆದುಕೊಳ್ಬೇಕಾಗುತ್ತೆ ನೋಡಿ. ಇದು ನಾವು ರಾತ್ರಿಯೇ ನೆನೆಸಿ ಇಟ್ಕೊಳ್ಬೇಕು. ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿ ಇಟ್ಕೊಳ್ಬೇಕು. ನೀವು ಸಾಯಂಕಾಲ ಮಾಡೋದಾದರೆ ಇದು ಮುಂಜಾನೆ ನೀವು ನೆನೆಸಿಟ್ಕೊಳ್ಬೇಕು ನೋಡಿ. ಮತ್ತು 1 ಸ್ಪೂನಷ್ಟು ಬಿಳಿ ಎಳ್ಳು, ಮತ್ತು 1 ಸ್ಪೂನಷ್ಟು ಚಿಯಾ ಸೀಡ್ಸು, ಮತ್ತು ಒಂದು 4ರಿಂದ 5 ಖಜೂರವನ್ನು ಈ ರೀತಿ ನಾನು ಬೀಜಗಳನ್ನು ತೆಗೆದುಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಇದಕ್ಕೆ ನಾವು ಫ್ರೆಶ್ ಆಗಿರುವ ನೀರನ್ನು ಹಾಕ್ಕೊಂಡು ನಾವು ಇದು ಇಡೀ ರಾತ್ರಿ ನೆನೆಸ್ಕೊಳ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ ರಾತ್ರಿ ನೆನೆಸ್ತಾ ಇದ್ದೀನಿ ಬೆಳಗ್ಗೆ ಮಾಡೋದರಿಂದ ನೋಡಿ. ನೀವು ಸಾಯಂಕಾಲ ಮಾಡೋದಾದರೆ ನೀವು ಬೆಳಗ್ಗೆ ನೆನೆಸ್ಕೊಳ್ಳಿ ನೋಡಿ. ಈ ರೀತಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಡಕ್ಕನವನ್ನು ಮುಚ್ಚಿ ನಾವು ಇಡೀ ರಾತ್ರಿ ನೆನೆಯೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ ನೋಡಿ. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ನೆನೆಯುತ್ತೆ. ಇದರಲ್ಲಿ ತುಂಬಾ ಪ್ರೋಟೀನ್ ಇದೆ. ಈ ರೀತಿ ಜ್ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ಇವಾಗ ಬೆಳಗ್ಗೆ ಆಗಿದೆ, ನಾನಿದು ಬೆಳಗ್ಗೆ ತೆಗಿತಾ ಇದ್ದೀನಿ ನೋಡಿ. ಯಾವ ರೀತಿ ನೆಂದಿದೆ ಅಂತ ನೀವು ನೋಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಇದು ಫುಲ್ ನೆಂದು ಹೋಗಿದೆ ನೋಡಿ. ಖಜೂರ, ಬಾದಾಮ್, ಕಾಜು ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ. ಇವಾಗ ನಾವು ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಮಿಕ್ಸಿ ಜಾರಿಗೆ ನಾವು ಈ ನೆನೆಸಿಟ್ಟಿಕೊಂಡಿರುವ ಖಜೂರ, ಬಾದಾಮ ಎಲ್ಲ ಈ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ನೋಡ್ತಾ ಇರ್ತೀರಾ ನೋಡಿ ಫ್ರೆಂಡ್ಸ್. ಮತ್ತು ನಾನು ಇದಕ್ಕೆ ಒಂದು ಕ್ಯಾರೆಟನ್ನು ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ತೊಳೆದುಕೊಂಡು ಮೇಲಿಂದ ಶಿಪೆಯನ್ನು ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀವು ಕ್ಯಾರೆಟ್ ಬದಲಿಗೆ ನೀವು ಬನಾನಾ ಕೂಡ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ಇವಾಗ ನಾವು ಇದು ದಕ್ಕನವನ್ನು ಮುಚ್ಚಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಜ್ಯೂಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬರೋಣ. ನೋಡ್ತಾ ಇರ್ಬೋದು ನೀವು, ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಆಗಿದೆ ಅಂತ ನೋಡಿ. ಈ ರೀತಿ ಪೇಸ್ಟ್ ಆಗಿದೆ ನೋಡಿ. ಫುಲ್ಲು ನುಣ್ಣಗೆ ಪೇಸ್ಟ್ ಆಗಬೇಕು. ನೋಡ್ತಾ ಇದ್ದೀರಾ, ಇದು ತುಂಬಾ ಪೌಷ್ಟಿಕ ಆಗಿರುವ ಇದು ನಮ್ಮ ಜ್ಯೂಸ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇವಾಗ ಒಂದು ಪಾತ್ರೆಗೆ ನಾನು ಇದನ್ನು ಈ ಪೇಸ್ಟನ್ನು ತೆಕ್ಕೋತಾ ಇದ್ದೀನಿ ನೋಡಿ. ಇದು ಮಿಶ್ರಣ ನೋಡ್ತಾ ಇರ್ಬೋದು ನೀವು. ಇವಾಗ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಾಲನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದುಕೊಂಡು ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನಿಮಗೆ ಇನ್ನೂ ಲೂಸ್ ಬೇಕು, ತೆಳುವಾಗಿ ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಇದು ನಾವು ಜ್ಯೂಸನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನಾನು ಈ ಜ್ಯೂಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಆರೋಗ್ಯಕರವಾದ ಇದು ಜ್ಯೂಸ್ ಅಂತಲೇ ಹೇಳ್ಬೋದು. ಇದು ನಮ್ಮ ದೇಹದ ಉಷ್ಣತೆ ಕಡಿಮೆ ಮಾಡುತ್ತೆ, ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತೆ, ನಮ್ಮ ಚರ್ಮಕ್ಕೆ ಕೂಡ ತುಂಬಾ ಹೊಳಪು ಕೊಡುತ್ತೆ ನೋಡಿ. ಇದು ತುಂಬಾ ಒಳ್ಳೆಯದಾಗಿರುವ ಈ ಜ್ಯೂಸು ನೀವು ಚಿಕ್ಕವರು ದೊಡ್ಡವರು ಎಲ್ಲರೂ ಕುಡಿಬಹುದು. ನೋಡ್ತಾ ಇರ್ಬೋದು ನಮ್ಮ ಈ ಜ್ಯೂಸ್ ಅಂತೂ ರೆಡಿ ಆಯಿತು. ಇವಾಗ ನಾನು ಇಲ್ಲಿ ಜ್ಯೂಸ್ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸರ್ವ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿರುವ ನಮ್ಮ ಹೆಲ್ದಿಯಾಗಿರುವ ಈ ಡ್ರೈ ಫ್ರೂಟ್ಸ್ ಜ್ಯೂಸು ಆರೋಗ್ಯಕರವಾಗಿದೆ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಮನೆಯಲ್ಲಿ ಮಾಡಿ ಕುಡಿ. ಎಲ್ಲರಿಗೂ ತುಂಬ ಇಷ್ಟವಾಗುವಂಥ ಈ ಜ್ಯೂಸು ತುಂಬಾ ಇಷ್ಟಪಟ್ಟು ಕುಡಿತಾರೆ ನೋಡಿ. ಮೇಲೆ ಒಂದು ಸ್ವಲ್ಪ ಗಾರ್ನಿಷ್ಗೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಬಾದಾಮ್ ಮತ್ತು ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕುಡಿಯೋದಕ್ಕೂ ತುಂಬ ಸೂಪರಾಗಿದ್ವಿ, ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.